ನಮಸ್ಕಾರ ವೀಕ್ಷಕರೇ, ಇವತ್ತು ಒಂದು ಸಿಂಪಲ್ ಬೋಟ್ ನೆಕ್ ಬ್ಲೌಸ್ ಕಟಿಂಗ್ ಅನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಜಸ್ಟ್ 32, ವೇಸ್ಟ್ 25. ಬ್ಯಾಕ್ ಓಪನ್ ಇರುತ್ತೆ, ಫ್ರಂಟ್ ಓಪನ್ ಇರಲ್ಲ. ಸಿಂಪಲ್ ಪ್ರಿನ್ಸಸ್ ಕಟ್ ಏನಿರಲ್ಲ, ಸಿಂಪಲ್ ಬ್ಲೌಸ್ ಕಟಿಂಗ್ ಅನ್ನ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ತಿಳ್ಕೊಳ್ಳಿ. ಬ್ಯಾಕ್ ಓಪನ್ ಅಂಚ್ ಪೀಸ್ನ ನನ್ನ ಕಡೆ ಬರೋ ಹಾಗೆ ಮಾಡಿಕೊಂಡಿದ್ದೀನಿ. ಬ್ಲೌಸ್ ಲೆಂತ್ 14 ಇಂಚು. ಶೋಲ್ಡರ್ ಡೌನು 6 ಇಂಚು. ಬ್ಯಾಕ್ ಕ್ರಾಸು 13. ಶೋಲ್ಡ್ರು ಅದಕ್ಕೆ ನಾನು 13.5 ಮಾಡ್ತಾ ಇದ್ದೀನಿ. ಒಂದು ಸೆಂಟಿಮೀಟ್ರು ಶೇಪು, ಶೋಲ್ಡರ್ ಶೇಪ್ 2.5 ಇಂಚು ಶೋಲ್ಡ್ರು. ನಮಗೆ ನೆಕ್ ಬಿಡ್ತು 4.25 ಸಿಗುತ್ತೆ ಬ್ಯಾಕಲ್ಲಿ. ನೆಕ್ ಡೀಪು 3.5 ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. ಈ ರೀತಿ ಮಾರ್ಕಿಂಗ್ ಮಾಡಿಕೊಂಡು ನೆಕ್ ಡೀಪು 3 ಇಂಚು ಕೆಳಗಿಂದ. ನೆಕ್ ಬಿಡ್ತು 3.25 ಅಂದರೆ 7.5 ಇಂಚು ನಮಗೆ ಶೇಪ್ ಬರುತ್ತೆ. ರೌಂಡ್ ಶೇಪು ಹಾಕಬೇಕು. ಬ್ಯಾಕ್ ಓಪನ್ 3 ಇಂಚು, ನೆಕ್ ಬಿಡ್ತು 4.25, ನೆಕ್ ಡೀಪು ಶೇಪ್ಗೆ ಇದು ಈ ಡಿಸೈನ್ಗೆ ನಾವು 3.5 ಇಂಚು ಇಳಿಸಿದ್ದೀನಿ. ವೀಕ್ಷಕರೇ, ಹಾರ್ಮೋಲ್ ನಮಗೆ 14 ಇಂಚ್ ಬೇಕು ರೆಡಿ. ಚೆಸ್ಟ್ನ ಅಳತೆ 32ಕ್ಕೆ 4ನೇ 1 ಭಾಗ 8, ಅದಕ್ಕೆ 1 ಇಂಚು ಲೂಸ್ ಅಂದರೆ 2 ಇಂಚ್ ಲೂಸ್ ಆಗುತ್ತೆ. ಇಲ್ಲಿ 1 ಇಂಚು ಲೂಸು ಮಡಗ್ತಾ ಇದ್ದೀನಿ. ಹಾರ್ಮೋಲ್ ನಮಗೆ 14 ಇಂಚ್ ಬೇಕು. ಫಸ್ಟ್ ಮಾರ್ಕಿಂಗ್ ಮಾಡೋಣ. ಹಾರ್ಮೋಲ್ ನಮಗೆ 14 ಇಂಚ್ ಬೇಕು. ನಮಗೆ 7.25 ಬರ್ತಾ ಇದೆ. ಒಂದು ಪುಳ್ಳಿ ಅಷ್ಟು ಮೇಲ್ಗಡೆ ಮಾರ್ಕಿಂಗ್ ಮಾಡಿಕೊಂಡು ಅದನ್ನ ಸರಿ ಮಾಡ್ಕೊತೀನಿ. ನಮಗೀಗ 7 ಇಂಚು ಕರೆಕ್ಟಾಗಿ ಬರ್ತಾ ಇದೆ. ಇಲ್ಲಿ 1 ಸೆಂಟಿಮೀಟ್ರ್ ಶೇಪು ಸಾಕು, ಜಾಸ್ತಿ ಇಳಿಸೋದಿರು ಬೇಕಾಗಿಲ್ಲ. ಆ ಶೋಲ್ಡ್ರನ ಆಕಾರ ತಕ್ಕಂಥದನ್ನ ನಾವು ಮಾಡಿಕೊಂಡ್ರೆ ಸಾಕು. ಹಾರ್ಮೋಲು ಹೆಚ್ಚು ಕಡಿಮೆ ಆದಾಗ ಈ ರೀತಿ ನಾವು ಮೇಲೆ ಕೆಳಗೆ ಮಾಡಿಕೊಂಡ್ರೆ ಏನೂ ತಪ್ಪಿಲ್ಲ, ಮಾಡ್ಕೋಬೋದು. ರೌಂಡ್ ಶೇಪು, ಒಂದು ಡಾಟು 3.5 ಇಂಚು. ವೇಸ್ಟು 25, 4ನೇ 1 ಭಾಗ 6.25, 3/4 ಇಂಚು ಡಾಟ್, 7 ಇಂಚ್ ಆಯ್ತು. ಮುಕ್ಕಾಲು ಇಂಚ್ ಡಾಟು 6.25, ವೇಸ್ಟು 3/4 ಇಂಚು ಡಾಟು 2. ವೀಕ್ಷಕರೇ, ಇದಾಗಿತ್ತು ಬ್ಯಾಕ್ನ ಸಿಂಪಲ್ ಮಾರ್ಕಿಂಗು. ಇದನ್ನ ಕಟ್ ಮಾಡೋಣ. ಶೋಲ್ಡರ್ 1 ಸೆಂಟಿಮೀಟ್ರು, ಆರ್ಮ್ ರೌಂಡು 1 ಸೆಂಟಿಮೀಟ್ರು, ಬಾಟಮಲ್ಲಿ ವೇಸ್ಟ್ ಬಾಟಮಲ್ಲಿ 1 ಸೆಂಟಿಮೀಟ್ರ್ ಮಾರ್ಜಿನ್ ಬಿಟ್ಟು ನಾನು ಇದನ್ನ ಕಟ್ ಮಾಡ್ತೀನಿ. ಬ್ಯಾಕ್ನ ನಾನು ಈ ರೀತಿ ಕಟ್ ಮಾಡಿದ್ದೀನಿ. ಇದನ್ನ ಮಡಿಗೆ ನಾವು ಫ್ರಂಟ್ನ ಕಟ್ ಮಾಡೋಣ. ಫ್ರಂಟು ಬ್ಯಾಕ್ಗಿಂತ 1/2 ಇಂಚು ಉದ್ದ ಇರುತ್ತೆ ಅಷ್ಟೇ.
ಇದರಲ್ಲಿ ಈಗ ಫ್ರಂಟ್ನ ಮಾರ್ಕಿಂಗ್ ಮಾಡೋಣ. ಇದರಲ್ಲಿ ಶೋಲ್ಡ್ರ್ ಬಂದ್ಬಿಟ್ಟು 4 ಕಾಲಿತ್ತು. ಇದರಲ್ಲಿ ಅರ್ಧ ಇಂಚ್ ಕಮ್ಮಿ 3 ಮುಕ್ಕಾಲು, ಶೋಲ್ಡ್ರು 2.25. ನಾವು ಇದಕ್ಕೆ ಮಾರ್ಕಿಂಗ್ ಮಾಡಿಕೊಂಡು ಸರಿ ಮಾಡ್ಕೊಳ್ಳೋಣ. ಶೋಲ್ಡ್ರಿಂದ ಅಂಡರ್ ಬಸ್ಟು ನಮಗೆ 14.25. 2 ಇಂಚು 2.25 ಇಂಚು ಡಾಟ್ ಲೆಂತ್. ಇದು ಅಂಡರ್ ಬಸ್ಟ್, ಇದು ಬಸ್ಟ್ ಲೈನ್, ಇದು ವೇಸ್ಟ್ ಲೈನ್. ಹನ್ನೆರಡು ಇಂಚು ಫ್ರಂಟ್ ಕ್ರಾಸ್. ಫ್ರಂಟ್ ನಾನು ಇಷ್ಟನ್ನ ಕಟ್ ಮಾಡಿ ತೆಗೆದಿದ್ದೀನಿ. ಮೂರುವರೆ, ಅಪೆಕ್ಸ್ ಟು ಅಪೆಕ್ಸ್ 3.25. ಇಲ್ಲೊಂದು ಇಂಚು, ಇಲ್ಲೊಂದು ಇಂಚು. ಡಾಟ್ ಶೇಪ್ ಸ್ವಲ್ಪ ಕ್ರಾಸ್ ಆಗಿ ಈ ರೀತಿ ಬರುತ್ತೆ. ಹೊಲಿಬೇಕಾದ್ರೆ ಈ ರೀತಿ ಹೊಲ್ಕೋಬೇಕು. 6.25 ವೇಸ್ಟು ನಮಗೆ ಬೇಕಾಗಿರೋದು. 2.25, 6.25. ಅರ್ಧ ಇಂಚು ಒಂದು ಡಾಟು. ಹಾರ್ಮೋಲ್ ನಮಗೆ 7.25 ಬೇಕು. ಕರೆಕ್ಟಾಗಿ 7.25 ನಮಗೆ ಸಿಗ್ತಾ ಇದೆ. ಅರ್ಧ ಇಂಚು ಡಾಟ್ ಹೋಗುತ್ತೆ. ಸಿಂಪಲ್ ಆಗಿರೋದು 2 ಇಂಚು ಒಂದು 2 ಡಾಟು, ಇಷ್ಟೇ. ಫ್ರಂಟು 4.25. ಫ್ರಂಟ್ ಕ್ರಾಸು 12 ಇಂಚು, ನೆಕ್ ಬಿಡ್ತು 3.25, ಫ್ರಂಟ್ ನೆಕ್ ಡೀಪು 4.25, ಶೋಲ್ಡ್ರು 2.25. ಶೋಲ್ಡ್ರಿಂದ ಅಂಡರ್ ಬಸ್ಟು 14.25. ನಮಗಿಲ್ಲಿ 2 ಇಂಚು ನಾನು ಅಂಡರ್ ಬಸ್ಟ್ ಹಾಕೊಂಡಿದ್ದೀನಿ. ಡಾಟ್ ಲೆಂತು 2.25 ಹಾಕೊಂಡಿದ್ದೀನಿ. ವೇಸ್ಟು 6.25 ನಮಗೆ ರೆಡಿ ಸಿಗುತ್ತೆ. ಈಗ ಸೈಡ್ ಲೆಂತ್, ಬ್ಯಾಕಲ್ಲಿ ಸೈಡ್ ಲೆಂತ್ ಬಂದ್ಬಿಟ್ಟು 8.25 ಇದೆ. ಆ 8.25ನ 8 ಮಾಡಿಬಿಡೋಣ. 1/4 ಇಂಚು ಶೇಪ್, ಇಲ್ಲಿ 1/4 ಇಂಚು ಶೇಪ್ ತಗೋಬೇಕು. ತಗೊಂಡು 8 ಇಂಚು ರೆಡಿ ಪಡ್ಕೋತೀನಿ. 8 ಇಂಚು ಫ್ರಂಟಲ್ಲಿ ಇಲ್ಲಿ ಅರ್ಧ ಇಂಚ್ ಮಾತ್ರ ಶೇಪ್ ಕೊಟ್ಟಿದ್ದೀನಿ. ಸೈಡ್ ಲೆಂತು 8 ಇಂಚು, ಬ್ಯಾಕಲ್ಲೂ ಸೈಡ್ ಲೆಂತು 8 ಇಂಚು. ಸೈಡಲ್ಲಿ ನಮಗೆ 8 ಇಂಚು ಉಳ್ಕೊಳ್ಳುತ್ತೆ. ವೀಕ್ಷಕರೇ, ಇದಾಗಿತ್ತು ಸಿಂಪಲ್ ಫ್ರಂಟ್ನ ಕಟಿಂಗು. ಬಾಟಮಲ್ಲಿ 1 ಸೆಂಟಿಮೀಟ್ರು, ಇಲ್ಲಿ ನಾವು 1.5 ಇಂಚು ಮಾರ್ಜಿನ್ ಬಿಟ್ಕೊಂಡು ಇದನ್ನ ನೀಟಾಗಿ ಕಟ್ ಮಾಡ್ಕೊಳ್ಳೋಣ.
ಈಗ ತೋಳ್ನ ಕಟಿಂಗ್ ಮಾಡೋಣ. ಸ್ಲೀವ್ ಲೆಂತು 10.5, ಅದಕ್ಕೆ ಅರ್ಧ ಇಂಚು ಮಾರ್ಜಿನ್ ಹಾಕಿ 11 ಇಂಚು ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ. 11.5 ಆರ್ಮ್ ರೌಂಡ್. ಆರ್ಮ್ ಹೋಲ್ ನಮಗೆ 14 ಇಂಚು ಬೇಕು. ಕ್ರಾಸಿಗೆ ಇಟ್ಕೊಂಡ್ರೆ ನಮಗೆ 6.25. 6.25ಗೆ ಹೀಗೆ ಮಾರ್ಕಿಂಗ್ ಮಾಡಿಕೊಂಡು ಈ ರೀತಿ ಸ್ಲೀವ್ ಮಾರ್ಕಿಂಗ್ ಮಾಡ್ಕೊಂಡ್ರೆ ಸಾಕು. 9.25 ಅಂದ್ರೆ 4.25 ಸ್ಲೀವ್ ರೌಂಡು. ಸ್ಲೀವ್ನ ಮಾರ್ಕಿಂಗು ಆಯ್ತು. ನಮಗೆ ಸ್ಲೀವ್ ಡೌನು 3.25 ನಮಗೆ ಸಿಕ್ಕಿದೆ. ಈಗ ಇದನ್ನ ಕಟ್ ಮಾಡೋಣ. ಈ ರೀತಿ ಶೇಪ್ ಕಟ್ ಮಾಡ್ಕೊಂಡ್ರೆ ಸಾಕು. ತೋಳ್ನ ಕಟಿಂಗು ಮುಗೀತು. ವೀಕ್ಷಕರೇ, 32 ಸೈಜ್ ಅಳತೆಯ ಬ್ಲೌಸ್ ನೆಕ್ ಬ್ಲೌಸ್ ಕಟಿಂಗ್ ಅನ್ನು ನಾನು ಈ ರೀತಿ ಕಟಿಂಗ್ ಮಾಡಿದ್ದೀನಿ. ಸಿಂಪಲ್ಲು. ಇದು ದೊಡ್ಡ ಡಾಟು, ಇಲ್ಲಿ ಸಣ್ಣ ಡಾಟು. ಸಿಂಪಲ್ ಪ್ರಿನ್ಸಸ್ ಕಟ್ ಏನು ಮಾಡಬೇಕಾಗಿಲ್ಲ. ಈ ರೀತಿಯ ಡಾಟ್ ಕೊಟ್ಬಿಟ್ಟು ನಾವು ಬ್ಲೌಸ್ನ ಹೊಲ್ಕೊಳ್ಬೋದು. ತುಂಬ ನೀಟಾಗಿ ಬರುತ್ತೆ, ಪರ್ಫೆಕ್ಟ್ ಫಿಟ್ಟಿಂಗ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾನು ಗ್ರಾಹಕರಿಗೆ ಈ ರೀತಿನೇ ಹೊಲ್ಕೊಡ್ತೀನಿ. ಬಟ್ಟೆ ಅಡ್ಜಸ್ಟ್ ಮಾಡೋಕ್ಕಾಗಲ್ಲ. ಪ್ರಿನ್ಸಸ್ ಕಟ್ ಮಾಡಬೇಕಾದ್ರೆ ಸ್ವಲ್ಪ ಬಟ್ಟೆ ಜಾಸ್ತಿ ಬೇಕಾಗುತ್ತೆ. ಬ್ಲೌಸ್ ಪೀಸ್ ಕಡಿಮೆ ಇದ್ದಾಗ ನಾನು ಈ ರೀತಿ ಕಟಿಂಗ್ ಮಾಡಿಕೊಂಡು ಹೊಲ್ಕೊಡ್ತೀನಿ. ಆಗ ಫಿಟ್ಟಿಂಗು ನೀಟಾಗಿ ಬರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ. ನೀವು ಒಂದ್ಸತ ಟ್ರೈ ಮಾಡಿ. ಉಪಯುಕ್ತವಾದ ವಿಡಿಯೋದೊಂದಿಗೆ ನಾನು ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ವಂದನೆಗಳು.